ಭೂದೇವಿಯ ಮುಕುಟದ ನವಮಣಿಯೇ, ಅಂದದ ಚಂದದ ಹೊನ್ನಿನ ಗಣಿಯೇ ಎನ್ನುವಂತೆ ನಿತ್ಯ ಹರಿದ್ವರ್ಣದ ದಟ್ಟಕಾಡು ಸುಂದರ ಕಾಳಿ ನದಿಯ ಸಂಗಮ ಸ್ಥಾನ. ಅನೇಕ ವನ್ಯಜೀವಿಗಳು, ಅದರಲ್ಲಿ ಪ್ರಮುಖವಾದ ಹುಲಿ ಸಂರಕ್ಷಣಾ ಪ್ರದೇಶ ದಾಂಡೇಲಿಯ ಕಾಡು. ನೂರಾರು ಜಾತಿಯ ಗಿಡಮೂಲಿಕೆಗಳು, ಫಲವತ್ತಾಗಿ ಬೆಳೆದ ತೇಗು, ಬಿದಿರು, ಹೊನ್ನೆ, ಮತ್ತಿ, ಶ್ರೀಗಂಧ ಮುಂತಾದ ಗಿಡ ಮರಗಳಿಂದ ತುಂಬಿದ ಸಮೃದ್ಧ ಬೀಡು ಈ ದಾಂಡೇಲಿಯ ಕಾಡು. ಈ ಸುಂದರ ಪ್ರಕೃತಿ ರಮಣೀಯ ತಾಣವಾದ ಈ ಕಾಡು ನಮ್ಮದು. ಇಲ್ಲಿಯ ವಾಸ ನಮಗಾಗಿ ಎಂದು ಯಾವೊಂದು ವನ್ಯಜೀವಿಯೂ ಲೀಲಾಜಾಲವಾಗಿ ವಾಸಿಸಲಾಗುತ್ತಿಲ್ಲ. ಕಾರಣ, ನಾಡಿನ ಜನ ಕಾಡಲ್ಲಿ ವಾಸಿಸುತ್ತಿರುವುದು, ವನ್ಯಜೀವಿಗಳ ಇರುವಿಕೆಗೆ ಅಡೆತಡೆಯಾಗಿರುವುದು. ದಟ್ಟ ಕಾಡಲ್ಲಿ ಪುಟ್ಟ ಮನೆ ಮಾಡಿಕೊಂಡು ಉಳಿಯುವುದು ಎಷ್ಟು ಸುರಕ್ಷಿತ? ಶಿಕ್ಷಣದ ಅವಕಾಶದಿಂದ, ಆರೋಗ್ಯದ ಅನಾನುಕೂಲತೆಯಿಂದ, ಕನಿಷ್ಠ ಸೌಕರ್ಯಗಳಿಂದ ದೂರವಾಗಿ ಕಾಡು ಪ್ರಾಣಿಗಳ ಜೊತೆ ಸಂಘರ್ಷದ ಬದುಕು ಎಷ್ಟೊಂದು ದುಸ್ತರವಲ್ಲವೇ? ವಿದ್ಯೆ, ಬುದ್ಧಿ, ಉದ್ಯೋಗಗಳಿಂದ ವಂಚಿತರಾಗುವುದು ಎಷ್ಟು ಸಮಂಜಸ? ಅಧಿಕಾರಿಗಳಿಂದ ಮನ ಪರಿವರ್ತನೆಗೊಂಡ ಒಂದು ಕುಟುಂಬ ಸಮಾಜದ ಮುಖ್ಯ ವಾಹಿನಿಗೆ ಹೇಗೆ ಬಂದರೆಂದು ಇದು ನೀವೇ ನೋಡಿ. ದೇವಾ, ಮನ್ಯಾಗ ಮನೆ ತಂದಿದ ಹೊಸ ಅಂಗಿ ದೋತ್ರ ಐತೆ, ಹೋಗಿ ಉಟ್ಕೊಂಡ್ ಬಾ. ಆ ಬೀಗ ನೋಡಿದ್ರ ಕಾಮಣ್ಣ ಕಂಡಂಗ್ ಕಾಣಬೇಕು ನೀನು. ಹೋಗು. ಕಾಮನ್ ಕಂಡಂಗ್ ಕಾಣದೇನ? ನಾನು ಕಾಮನ್ನ ಅದೇನಿ. ಅಷ್ಟಕ್ಕೂ ಉಳಿವು ಜಾತ್ರಿ ಮನೆ ಹೋಗೈತಿ. ಹೊಸ ಅರ್ಬಿ ಅದಕ್ಕೆ ಉಳ್ವಿ ಜಾತ್ರಿ ಮನೆ ಮುಗಿದಿದ್ದು ನನಗೂ ನೆಪ್ಪ ಐತಿಪ್ಪ. ಆದ್ರೆ ಇವತ್ ನಿನಗೆ ತಯಾರಾಗಂದಿದ್ದು ಅದು ಬ್ಯಾರೆದಕ್ಕ. ಮತ್ತೆ ಅದಕ್ಕಪ್ಪ? ನಿನಗ ಕನ್ಯೆ ನೋಡಾಕ್ ಹೋಗ್ಬೇಕು. ಕನ್ಯೆ ನೋಡಾಕ? ಹೆಂಗ ಹೇಳಪ್ಪ ಇವನಿಗೆ? ಈಗೇನ್ ಅವಸರ ಐತಿ? ಇಲ್ಲ ನೋಡ್ತಮ್ಮ, ಇನ್ನು ನೀ ಹೇಳ್ದಂಗ ನಾ ಕೇಳಂಗಿಲ್ಲಪ್ಪ. ಆದಷ್ಟು ಬೇಗ ನಾ ಕನ್ಯೆ ನೋಡಬೇಕ, ನೀ ಅದನ್ನ ಒಪ್ಕೊಳಬೇಕ, ನಾ ಸೊಸಿ ಕೈಯಾರ ರೊಟ್ಟಿ ತಿನ್ನಬೇಕ. ಹಳೆ ಹುಚ್ಚಿ, ಇನ್ನು ಎಷ್ಟು ದಿನ ಅಂತ ನಾ ಕೈಸಿಟ್ಕೊಳ್ಳು. ನೀನಾರ ಯಾರ ಮಾತು ಕೇಳ್ತಿ? ಅಜ್ಜಿ ಇನ್ನೊಂದು ಮದುವೆ ಆಗಂತ ಅಷ್ಟು ಬಡ್ಕೊಂಡ್ರು ಇನ್ನೊಂದು ಮದುವೆ ಆಗ್ಲಿಲ್ಲ ಅಂತ ನೀನು ಈ ತ್ರಾಸ ಬೇಕಾಗಿತ್ತ ನಿನಗ? ದೇವಾ, ನಿನ್ನಿಷ್ಟು ಪಡಿಪಾಟ್ಲು ಪಟ್ಟು ಬೆಳೆಸಿದ್ನಲ್ಲ, ನನಗದು ತ್ರಾಸ ಆಗಿಲ್ಲಪ್ಪ. ಆದ್ರಿವತ್ತ ನಿನ್ನ ಬಾಯಾಗಿಂದ ಇನ್ನೊಂದು ಮದುವೆ ಅಂತ ಮಾತು ಕೇಳಿದೆ ನೋಡು, ನನ್ನ ನೆದ್ಯಾಗ ಸಿಡಿಲ್ ಬಡ್ದಂಗ ಆತಪ್ಪ. ನನ್ ಲಚ್ಚಿ ಹೆಂಗಿದ್ಲು ಗೊತ್ತೇನು? ಎಂತ ಕೆಟ್ಟ ಮಾತಾಡ್ತೀರಿ? ನಾ ಯಾವತ್ತರ ನಿಮ್ ಪ್ರಾಣ ಕೇಳ್ತೇನಿ? ನಮ್ಮಿಬ್ಬರ ಪ್ರಾಣಕ್ಕ ಮತ್ತೊಂದು ಪ್ರಾಣ ಈ ಹೊಟ್ಟೆ ಬೇಡಾಕತ್ತೈತಿ. ಅದಕ್ಕಾದ್ರೂ ಈ ನನ್ ಪಡಿಪಾಟ್ಲು ತಪ್ಪಿತ್ತೇನೋ ಅಂತ. ಅಂದ್ರ ನಾವೆಲ್ಲಾದ್ರೂ ಪೇಟೆಗೆ ಹೋಗೋಣ್ರಿ? ಇಲ್ಲಿರೋದ್ ಬೇಡ. ನಮ್ಮಜ್ಜ ಮುತ್ತಜ್ಜ ಬಾಳಿದ ಮನೆಗೆ ಮುಳ್ಳು ಬಡಿಬೇಕಂತಿ ನಿನಗೆ ಯಾಕೆ ಯೋಚನೆ ಬಂತು? ಅಜ್ಜ ಹಾಕಿದ ಆಲದ ಮರ ಅಂತ ಯಾರ ನೇನ್ ಹಾಕೋತಾರೇನ್ರಿ? ನನ್ನ ಮಗ ಚಂದಾಗ ಬದುಕ್ಬೇಕು, ಚಂದಾಗ ಬಾಳ್ಬೇಕು. ಅಮ್ಮ, ನಗು, ಯಾರ ಬರ್ರು, ಯಾರಾದ್ರು? ಅಯ್ಯೋ ಲಕ್ಷ್ಮಿ, ಲಕ್ಷ್ಮಿ ಕಾಪಾಡಪ್ಪ. ಅಮ್ಮ, 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 ಅವ್ವ, ಅಪ್ಪ.
ಲಚ್ಚೆ ಲಚ್ಚೆ ಅಯ್ಯೋ ಅಯ್ಯೋ ಲಚ್ಚೆ ನೋಡು ಗೊತ್ತಾತಲ್ಲ, ನನ್ನ ಲಕ್ಷ್ಮಿ ಜಾಗದಾಗ ಇನ್ನೊಬ್ಬಳನ್ನ ನೋಡ್ಕೊಳ್ಳೋದು ಮಾಡ್ಕೊಳ್ಳೋದು ಇರ್ಲಿ, ಅದನ್ನ ಕಲ್ಪಿಸ್ಕೊಳಕ್ಕೂ ನನ್ನ ಕೈಲಿ ಆಗೋದಿಲ್ಲ. ಅಂತ ದೇವತೆಯಪ್ಪ ಅವಳು. ಅದು ಕರೆಪ್ಪ, ಅಂತ ದೇವತೆ ಬಾಳಿ ಬದುಕಿ ನೂರಾರು ಕನಸು ಕಂಡ ಈ ಮನಿ ಬೆಳಗುವಂತ ಸೊಸಿ ಹುಡುಕ್ಬೇಕಾದ್ರ ಸ್ವಲ್ಪ ವೇಳೆ ಬೇಕಲ್ಪ. ನಾನ್ ನೋಡಿದ ಆ ಕುಂಬಾರವಾರದ ಹುಡುಗಿ ನಮ್ಮ ಮನೆಗೆ ತಕ್ಕ ಸೊಸಿ ಹಾಕಳಂತ ನನಗನ್ಸಾಕತೈತಿ. ಕುಂಬಾರ ಹೊಡೆದ ಕಣ್ಣೀನ ಅಲ್ಲಿ ಯಾರ ಮನಿ ಇದಪ್ಪ? ಮೊನ್ನೆ ದಾಂಡೇಲಿ ಹೋದಾಗ ಆ ಹುಡುಗಿ ಅಪ್ಪ ಭೀಮದೇವ್ ಸಿಕ್ಕಿದ್ದ. ಹಂಗ ಮಾತು ಬೆಳೆದು ವಿಷಯ ಹೇಳಿದ. ನಾನು ಬಸ್ ಇಳಿದವನ ನಿಂತ ಕಾಲ ಮ್ಯಾಗ ಕಣ್ಣೆ ನೋಡಿ ಬಂದೆ. ಈ ಹುಡುಗಿನ ನಮ್ಮ ಮನೆಗೆ ಸೊಸೆಯಾಗಿ ತರಬೇಕಂತೇಳಿ ಅವತ್ತ ನಿರ್ಧಾರ ಮಾಡಿದ್ದೆ. ನಾವಿಬ್ರು ಬೇರೆ ಬೇರೆ ಆಗೋ ಕಾಲ ಬಂದ್ರ ಈ ದೇವ ಬದುಕಿರಂಗಿಲ್ಲ. ಬಿಡ್ತು ಅನ್ರಿ, ಸಾಯೋ ಮಾತ್ಯಾಕ? ಈ ಮಲ್ಲಿಕಾ ಯಾವತ್ತಿದ್ರು ನಿಮ್ಮವಳ. ನಿಮ್ ತಂದೆಗ ಆದಷ್ಟು ಬೇಗ ಈ ವಿಷಯ ತಿಳಿಸಿ ನಿಮ್ಮನೆ ತುಂಬಿಸ್ಕೊಳ್ರಿ. ಎಲ್ಲಾ ಸರಿ, ಈ ವಿಚಾರನ ಅಪ್ಪಾಜಿಗೆ ಹೆಂಗ್ ಹೇಳಿ ತಿಳಿಸ್ಬೇಕನ್ನೋದ ತಿಳಿಲಾರ್ದಂಗಾಗೈತಿ. ದೇವ್ರದಾನ, ಅವನ ಎಲ್ಲಾ ನೋಡ್ಕೋತಾನ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅಂದಂಗ ಈ ವಿಚಾರನ ಅಪ್ಪಗೆ ಹೆಂಗ್ ಹೇಳ್ಬೇಕನ್ನೋದ ದಿಕ್ಕ ತೋಚ್ದಂಗಾಗಿತ್ತ. ಈಗ ಆ ಭಾಗ್ಯ ನಾನ್ ಕರದಲ್ಲೇ ಬಂದಂಗಾಗೈತಿ. ನನಗಿಂತ ಪುಣ್ಯವಂತರ ಇನ್ನು ಈ ಜಗತ್ನಾಗ ಯಾರದಾರ? ನನ್ ಮಗನ್ ಮುಖದಾಗ ಎಂದೂ ಕಾಣದ ಕಾಂತಿನ ಇವತ್ ನಾ ಕಾಣಕತ್ತೀನಿ. ಆದಷ್ಟು ಬೇಗ ಒಂದ್ ಮುಹೂರ್ತ ನೋಡಿ ನಮ್ಮ ಮನೆ ಮುಂದ ಲಗ್ನ ಮಾಡಿ ನಿಮ್ ಮಗಳನ್ನ ನಮ್ಮ ಮನೆ ತುಂಬಿಸ್ಕೊಂತೇನೆ. ಮಲ್ಲಿಕಾ, ಯಾಕವ್ವ, ಏನಾತು? ಕಂದ, ತಾಯಿ ಸತ್ತು ತಬ್ಲಿ ನೀನು. ಇದುವರೆಗೂ ನಿನಗೇನು ಕೊರತೆ ಆಗದಂಗೆ ಬೆಳೆಸಿನಿ. ನಿನಗೊಂದು ಕೂದಲು ಕೊಂಕಾಗದಂಗೆ ಸಾಕಿ ಸಲ್ವಿನಿ. ತಕ್ಕ ಮಟ್ಟಿಗೆ ವಿದ್ಯೆ ಕೊಡಿಸೋದಕ್ಕೂ ಪ್ರಯತ್ನ ಪಟ್ಟೀನಿ. ಹೇಳ್ಕಂದ, ಈ ವರ ನಿನಗೊಪ್ಪಿಗೆ ಆದ್ರೆ ಮಾತ್ರ ನಿನ್ನ ಮದುವೆ ಕಂದ. ಅಪ್ಪ, ನನ್ ಬೇಕು ಬೇಡಗಳು ನನ್ಗಿಂತ ಹೆಚ್ಚಾಗಿ ನಿಮ್ಗ ಗೊತ್ತದಾವು. ಈ ನಿಮ್ ಮಗಳು ಹೆಂಗಂತ ನಿಮ್ಗ ಗೊತ್ತಿಲ್ಲನ? ನೀ ಯಾವಾಗ್ಲೂ ನನ್ನ ಒಳಿತನ್ನ ಬಯಸ್ತಿದಿ. ನನ್ಗೇನು ಆಗಿಲ್ಲ. ಮತ್ತ್ಯಾಕವ್ವ ನಿನ್ ಮುಖ ಈ ರೀತಿ ಸಪ್ಪೆ ಆಗೈತಿ? ಈಗ್ಲೂ ಹೇಳು, ನಾನು ಅವ್ರಿಗೆ ಮಾತು ಕೊಡೋದ್ಕಿಂತ ಮುಂಚೆ ನಿನ್ನ ಮನಸ್ಸಿನಾಗ ಏನೈತಿ ಅಂತ ಹೇಳ್ಬಿಡು. ನೀ ನನ್ನ ಓದಿಸ್ತಾ ಹೋಗಿದ್ರ ಹಂಗ ತಲೆ ತಗ್ಗಿಸ್ಕೊಂಡು ಹ್ಞೂ ಅಂದ್ಬಿಡ್ತಿದ್ನ ಏನೋ. ಈಗ ಈ ಮದ್ವೆ ಆಗೋದಕ್ಕ ಒಪ್ತೀನಿ. ಆದ್ರ ನಮ್ಮ ಮುಂದಿನ ಜೀವನ ಮತ್ತ ಕಾಡ್ನ್ಯಾಗ ಮುಂದುವರಿಯೋದಾದ್ರ ನಾನ್ ತಯಾರಿಲ್ಲ. ಏನ್ ಹೇಳಕತ್ತಿ ತಾಯಿ? ಸಾರ ಸಾರ ವಿಚಾರ ಮಾಡವ. ಇದು ಒಳ್ಳೆ ಮಂತನ, ಹುಡುಗ ಒಳ್ಳೆಯವನವ. ನಾ ಎಲ್ಲಾ ವಿಚಾರ ಮಾಡಿನ ಈ ನಿರ್ಧಾರಕ್ಕೆ ಬಂದಿರೋದಪ್ಪಾಜಿ. ಅದು ಒಳ್ಳೆ ಮನಿತನ, ಹುಡುಗಾನು ಒಳ್ಳೆಯವನು. ಆದ್ರ ನನ್ನ ಮುಂದಿನ ಜೀವನಾನು ಒಳ್ಳೇದಾಗಿರ್ಬೇಕಲ್ಲ ಅಪ್ಪಾಜಿ. ಹೌದವ್ವ. ಅದಕ್ಕ ಹೇಳಾಕತ್ತೇನಪ್ಪಾಜಿ, ನನಗ ನನ್ ಮುಂದಿನ ಜೀವನಾನ ಮುಖ್ಯ. ಅಂದ್ರ ಇದು ನಿನ್ ಕೊನೆ ನಿರ್ಧಾರ ಏನವ್ವ? ಹೌದಪ್ಪಾಜಿ, ಈ ವಿಷಯದಾಗ ನೀವು ನನಗೆ ಒತ್ತಾಯ ಮಾಡಬೇಡಿ. ಆತವ್ವ, ನಿನ್ನ ಮನ್ಸಿಗೆ ಏನ್ ಅನ್ಸುತ್ತೋ ಹಂಗಾಗ್ಲಿ. ಅದು ಹೇಳ್ಬಿಡು. ಯಾಕೆ ನಿಲ್ಲಿಸ್ಬಿಟ್ಟಿ? ಅದೇನ್ ಹೇಳ್ಬೇಕಂತ ಬಂದಿದಿ ಹೇಳಿ ಮುಗಿಸ್ಬಿಡು.
ನಾ ಹೇಳುದನ್ನ ತುಸು ಸಮಾಧಾನದಿಂದ ಕೇಳ್ರಿ. ನೋಡ, ಸುತ್ತಿ ಬಳಸಿ ನನಗ ಮಾತಾಡಕ್ ಬರಂಗಿಲ್ಲ. ನಾನೇನ ನಿನ್ನಂಗ ಸಾಲಿ ಕಲ್ತಾವಲ್ಲ. ಸಾಲಿ ಕಲಿದಿದ್ರೆ ಏನಾತು? ಈ ಕಾಡಿನ ಜೀವನ ನಿಮ್ಗೆಲ್ಲ ಪಾಠನೂ ಕಲ್ಸೈತಲ್ಲ. ನೋಡ, ನೀನ್ ಏನ್ ಹೇಳಾಕೊಂಟಿ ಅಂತಂದ ನನಗ್ ಗೊತ್ತೈತಿ. ಸ್ವಲ್ಪ ನಾನ್ ಏನ್ ಹೇಳ್ತೇನೆ ಅಂತಂದ ಮನ್ಸಿಟ್ಟು ಕೇಳ. ಹೇಳ್ರಿ, ನೀವ್ ಹೇಳೋದ್ರಲ್ಲಿ ನಮ್ ಜೀವನಕ್ಕ ಒಳ್ಳೇದಾಗೋಂಗಿದ್ರ ಅದಕ್ ನಂದೇನು ವಿರೋಧಿಲ್ಲ. ನಾ ಪ್ರೀತಿಯಿಂದ ಒಪ್ಕೊಂತೀನಿ. ನೋಡ, ನೀ ಹೇಳೋದಿಷ್ಟ ಹೌದಿಲ್ಲ. ನಮ್ ಕಾಡ್ನ್ಯಾಗ ಸರಿಯಾದಂತ ರಸ್ತೆ ಇಲ್ಲ, ಮಕ್ಕಳಿಗೆ ಓದಾಕ ಸಾಲಿ ಇಲ್ಲ, ಏನಾರ ತೊಂದ್ರೆ ಆದ್ರ ದವಾಖಾನೆ ಇಲ್ಲ. ಹೌದ್ರಿ, ಮನುಷ್ಯನ್ ಜೀವನಕ್ ಬೇಕಾಗಿರೋ ಮೂಲಭೂತ ಸೌಕರ್ಯಗಳೇ ಇಲ್ಲಂದ್ರ ಅಲ್ಲಿ ಹೆಂಗ್ ಬದುಕೋದು? ಯಾಕೆ ನಮ್ಮ ಅಜ್ಜ ಮುತ್ತಜ್ಜರು ಬಾಳ್ ಬದುಕಿಲ್ಲ? ಅಲ್ಲೇ ಜೀವನ ಸಾಕ್ಷಿಲ್ಲ? ನಿಮ್ ಅಜ್ಜ ಮುತ್ತಜ್ಜರು ಬಾಳ್ ಬದುಕ್ಯಾರ. ಅದ್ ಹೆಂಗಂತ ನನಗಿಂತ ಚಂದ ನಿಮ್ಗ ಗೊತ್ತೈತಿ. ಅವತ್ತಿನ ಅವ್ರ ಕಾಲಕ್ಕ ಅದು ಅನಿವಾರ್ಯ ಆಗಿತ್ತು. ಇದು ಈಗ 21ನೇ ಶತಮಾನ. ನಮ್ ಮಕ್ಳು ಅವ್ರಂಗ ಕಾಡ್ ಮನುಷ್ಯರಂಗ ಬಾಳ್ಬೇಕಾ? ನೋಡ್ರಿ, ಅವ್ರ ಜೀವನ ಸಾಗ್ಸ್ಯಾರ ಅನ್ನೋದ್ಕಿಂತ ಸೌಸ್ಯಾರ ಅಂದ್ರ ಸೂಕ್ತ ಅನ್ನಿಸ್ತೆ. ಅವತ್ ಹಂಗಿತ್ತು, ಹಂಗ ಬದುಕ್ಯಾರ. ಇನ್ನು ಮುಂದನ ಹಂಗ ಇರ್ತೈತೆ ಅಂತ ಯಾಕೆ ತಿಳ್ಕೊಂತಿದಿ? ಇನ್ನು ಸ್ವಲ್ಪ ದಿನದಾಗ ನಮ್ ಹಟ್ಟಿಗೂ ರಸ್ತೆ ಹಾಕಿಸ್ತಾರ, ಬಸ್ ಬರ್ತೈತಿ, ಸಾಲಿ ಕಟ್ಟಿಸ್ತಾರ, ದವಾಖಾನಿನೂ ಕಟ್ಟಿಸ್ತಾರ. ಹಂಗಂತ ಮನ್ ಓಟ್ ಕೇಳಕ್ ಬಂದವ್ರು ಹೇಳ್ಯಾರ. ಅವ್ರ ಹೇಳಿದ್ರು, ನೀವ್ ಕೇಳಿದ್ರಿ. ನಿಮ್ದ ಸ್ವಂತ ಮನ್ಸಿಲ್ಲ, ಅದ್ ಹೆಂಗ್ ವಿಚಾರ ಮಾಡ್ತೀರಿ? ಆತ, ಆ ನಿಮ್ ಓಟ್ ಹಾಕ್ಸ್ಕೊಂಡವ್ರು ಆ ದಟ್ ಕಾಡ್ ಕಡದ್ ರಸ್ತೆ ಮಾಡ್ಸಿದ್ರು ಬಸ್ ಬರ್ತೈತಂತ ತಿಳಿದಿರಿ? ಚಾನ್ಸ ಇಲ್ಲ. 108 ಕಾರಣ ಹೇಳ್ತಾರ. ಇನ್ನ ಸ್ಕೂಲ್ ಇರ 4 ಮನಿ ಮಕ್ಕಳಿಗೆ ಪಾಠ ಹೇಳಾಕ ಯಾವ ಮೇಷ್ಟ್ರು ಬರ್ತಾರ ಇಲ್ಲಿಗೆ? ಇನ್ನ ದವಾಖಾನಿ ಕತಿ ಅಂತೂ ಅಷ್ಟ್ ಕಷ್ಟ. ಯಾವ ಡಾಕ್ಟರ್ ಬಂದು ಇಲ್ಲಿ ಡ್ಯೂಟಿ ಮಾಡಂಗಿಲ್ಲ ಅಂತ ನಂಗೂ ಗೊತ್ತೈತಿ. ಸಾಕಷ್ಟು ಓದೇನಿ, ಟಿವ್ಯಾಗೂ ನೋಡೇನಿ. ಅಂದ್ರ ಏನ್ ಹೇಳಾಕತ್ತಿ ನೀನ? ಸತ್ಯನ ಹೇಳಾತೇನಿ. ಚಿತ್ ಕೊಟ್ ಕೇಳಿದ್ರ ಇಬ್ಬರಿಗೂ ಒಳ್ಳೇದಕ್ಕೇತಿ. ಮುಂದ ನಮ್ ಜೀವನ ಸರಿಯಾಗಿ ಸಾಗ್ಲಿ ಅಂತ ಹೇಳಾಕತ್ತೇನಿ. ಇಲ್ ನೋಡ್ರಿ, ನಮ್ಮಂತವ್ರಿಗೆ ಬಡತನ ಅನ್ನೋದ್ ದೂರಾಗಿ ಸ್ವಾವಲಂಬಿಗಳಾಗಿ ಜೀವನ ಸಾಗಿಸ್ಬೇಕು ಅಂದ್ರ ಅವೆಲ್ಲ ಎಲ್ ಸಿಗ್ತಾವೋ ಅಲ್ಲೇ ಹೋಗಿ ಜೀವನ ಸಾಗಿಸಿದ್ರ ತಪ್ಪೇನೈತಿ? ಅದನ್ನ ಸರ್ಕಾರದವ್ರು ಹೇಳಾಕ್ ಹೊರಟಿರೋದು. ಏನಾದ್ರೂ ಆ ಕಾಡು, ಆ ಪ್ರಾಣಿ ಪಕ್ಷಿ ಅಂತ ನೆಮ್ಮದಿ ಬೇರೆ ಕಡೆ ಎಲ್ಲಿ ಸಿಗ್ತೈತಿ? ಹೌದು, ಅದೆಲ್ಲ ಅಲ್ಲಿ ಸಿಗಂಗಿಲ್ಲ. ನಾನು ಒಪ್ಕೊಂತೇನಿ. ನಮ್ಮಂತ 4 ಮಂತನದ ನೆಮ್ಮದಿಗಾಗಿ ಇಡೀ ಕಾಡಿನ ಪರಿಸರ ಹಾಳು ಮಾಡಿ ಕಾಡ್ ಕಡದು ನಮ್ ಮೂಲಭೂತ ಸೌಕರ್ಯನ ಒದಗಿಸ್ಕೊಂಡ್ರು ನಮ್ ಬಡತನ ದೂರ ಆಗ್ತೈತಿ. ಆ ಕಾಡ್ನಾಗ ಯಾವ ಉದ್ಯೋಗ ಸೃಷ್ಟಿ ಆಗ್ತೈತಿ? ಅಂದ್ರ ನಾಡಿಗ್ ಬಂದ್ರ ನಮ್ ಬಡತನ ದೂರ ಆಕೈತೆ? ನಾನೇನ್ ಸಾಲಿ ಕಲ್ತಾವನ? ಇಲ್ ನೋಡ್ರಿ, ಮನಸ್ಸಿದ್ದಲ್ಲಿ ಮಾರ್ಗ ಇರ್ತೈತಿ. ನೀವು ಮನಸ್ ಮಾಡ್ಬೇಕಷ್ಟೆ. ನಿಮ್ ಕಷ್ಟ ನಷ್ಟ ಎಲ್ಲದ್ರಾಗೂ ನಾ ಕೈ ಜೋಡ್ಸೇ ಇರ್ತೇನಲ್ಲ. ಏನ ಆಗ್ಲಿ, ನಮ್ ಸಂತೋಷಕ್ಕಾಗಿ ಆ ಮೂಗ್ ಪ್ರಾಣಿ ಪಕ್ಷಿಗಳ ನೆಮ್ಮದಿ ಹಾಳು ಮಾಡಿ ಪಾಪ ಕಟ್ಕೊಂಡ್ ಬದುಕಿದ್ರು ಏನ್ ಮುಂದಕ್ಕಿರಿ? ಇದ್ದೊಂದ್ ಎಕರೆ ಉದ್ದಾಗಿ 10 ಎಕರೆ ಆಕೇತಿ? ಸಾಧ್ಯನ ಇಲ್ಲ. 10 ಇಂಚು ಮಿಸ್ಕಂಗಿಲ್ಲ. ಯಾಕಂದ್ರ ನೀವಿರೋದು ಅರಣ್ಯದ ಮಧ್ಯದಾಗ. ಅದ ಹೊರಗ್ ಹೋಗಿ ಬಾಳಿದ್ರ 10 ಎಕರೆನೂ ಗಳಿಸ್ಬೋದು, ನೆಮ್ಮದಿ ಬಾಳ್ ಕಾಣ್ಬೋದು. ನನ್ ಮನಸ್ನಾಗ ಇದ್ದದ್ದನ್ನ ನಾ ಹೇಳೇನಿ. ಇದ್ರ ಮೇಲೆ ನಿಮ್ಮಿಚ್ಛೆ, ವಿಚಾರ ಮಾಡ್ರಿ. ನಾ ಬರ್ತೀನಿ. ಏನ್ ಹೇಳಕತ್ತಿದ್ವಿ? ಈಗ ಹೇಳೋದು ಖರೆ ಅನ್ಸತ್ತೆ. ಬಾ ಕುತ್ಕೋ. ನಮ್ದು ನಮ್ಮೋರು ನಮ್ಮ ಹಿರಿಕರ ಬಾಳ್ ಬದುಕಿದ ಮನಿ ಬಿಟ್ಟ ಇವಳ ಸಂಬಂಧ ನಾವು ಊರ್ ಬಿಟ್ಟು ಹೋಗಾಕೇದನ ಅಪ್ಪಾಜಿ. ನೀ ಹೇಳುದು ಕರೆ ಇದ್ದೇವ. ನಾನು ನಮ್ಮದು ಅಂತ ಬಾಳ್ ಬದುಕಿದ ರಾಜ ಮಹಾರಾಜರ ಕೋಟೆ ಕೊತ್ತಲ್ದಾಗ ಇವತ್ತ ನಾಯಿ ನರಿ ವಾಸಿಸ್ತಾವ. ಅಂತಾದ್ರಾಗ ನಮ್ದಿದೆಲ್ಲ ಯಾವ ಲೆಕ್ಕ? ಅಂದ್ರ ನೀವ್ ಏನ್ ಹೇಳತ್ತೀರಪ್ಪಾಜಿ? ಮಲ್ಲಿಕಾ ಹೇಳಿದ್ದನ್ನ ಅವತ್ತ ನಿಮ್ ತಾಯಿನೂ ಹೇಳಿದ್ಲು. ಹ್ಮ್, ಆವಾಗ ಆಕಿ ಮಾತು ಕೇಳ್ಬಿಟ್ಟಿದ್ರ ನಮಗಿಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಏನು ವ್ಯವಸ್ಥೆ ಇಲ್ದಿರೋ ಇಲ್ಲಿ ಬದುಕೋದಕ್ಕಿನ ಎಲ್ಲ ವ್ಯವಸ್ಥೆ ಇರೋ ಪ್ಯಾಟ ಬದುಕೋದ್ರಾಗ ಏನ್ ತಪ್ಪೈತಿ? ಆ ಹುಡುಗಿನೂ ಅದನ್ನ ಹೇಳೈತಿ. ಅಕ್ಕಿ ಹೇಳುದ್ರಾಗೂ ಒಂದ್ ಅರ್ಥ ಐತಲ್ಲ. ಹೌದಪ್ಪಾಜಿ, ನನಗೂ ಹಂಗ ಅನ್ಸಾಗತೈತಿ. ಈಗಿಂದೀಗ್ಲ ಹೋಗಿ ನಮ್ಮ ವಿಚಾರ ಅವ್ರಿಗೆ ತಿಳಿಸಿ ಬಂದ್ಬಿಡುನು. ನಾ ಮದ್ವಿ ಅಂತ ಆದ್ರ ಆ ಹುಡುಗಿನ, ಇಲ್ಲ ಅಂದ್ರ ನನಗ್ ಮದ್ವಿನ ಬೇಡ. ನನ್ ಮಗಳು
ಈ ವಿಷಯದಲ್ಲಿ ಏನಾದರೂ ತಪ್ಪು ಮಾತಾಡಿದ್ರ ಅವಳ ಪರವಾಗಿ ನಾ ಕ್ಷಮೆ ಕೇಳ್ತೀನಿ. ಇದಕ್ಕೆ ನೀವ್ಯಾಕೆ ಕ್ಷಮೆ ಕೇಳ್ತೀರಿ? ಆಕಿದೇನು ತಪ್ಪಿಲ್ಲ. ಆಕಿ ತಿಳಿದಕ್ಕೆದಾಳ. ತನ್ನ ಮುಂದಿನ ಜೀವನ ಹೆಂಗಿರ್ಬೇಕು ಅನ್ನೋದನ್ನು ರೂಪಿಸ್ಕೊಳ್ಳೋ ಬುದ್ಧಿ ಐತಿಕಿಗೆ. ಬಿಚ್ಚಿ ಮನಸ್ಸಲ್ಲಿ ಹೇಳ್ಯಾಳ. ಸ್ವಚ್ಛ ಮನಸ್ಸಕ್ಕಿದು ಅಪಾರ್ಥ ಮಾಡಿಕೊಂಡು ರಾಧಾಂತ ಮಾಡಿದ್ರ ನಮಗ ಕೇಳಾಕತಿ. ಸರ್ಕಾರದವರು, ಸರ್ಕಾರಿ ಅಧಿಕಾರಿಗಳು ಎಷ್ಟೋ ಸಲ ನಮಗೆ ತಿಳಿಸಿ ಹೇಳಕ್ ಪ್ರಯತ್ನ ಪಟ್ರು. ಆದ್ರೆ ನಾವು ಅವ್ರನ್ನ ತಪ್ಪು ತಿಳ್ಕೊಂಡ್ವಿ. ಕಾಮನಿ ಕಣ್ಣಿಗೆ ಜಗತ್ತೆಲ್ಲ ಹಳದಿ ಕಾಣೋಂಗ ನಮ್ಮ ಕಣ್ಣಿಗೂ ಮಸಕ್ ಬಂದಿತ್ತು. ಆದ್ರ ಇವತ್ ನಮ್ಮ ಸೊಸಿ ನಮ್ಮ ಕಣ್ಣು ತಿರ್ಸಿದ್ಲು. ನೋಡ್ರಿ, ತಮ್ಮ ಮುಂದಿನ ಪೀಳಿಗೆ ಚಂದಾಗ ಬಾಳಿದ್ರ ಅದನ್ನ ಸತ್ತ ಸ್ವರ್ಗದಾಗಿರೋ ಹಿರಿಕರು ನೆಮ್ಮದಿಯಿಂದ ಹರಸ್ತಾರ. ಅವ್ರ ಆತ್ಮಕ್ಕೂ ಶಾಂತಿ ಆಕೇತಿ. ಹೌದವ್ವ, ನೀ ಹೇಳುದು 100% ಖರೆ ಐತಿ. ಅವ್ರ ಆತ್ಮಕ್ಕ ಕರೆನ ಶಾಂತಿ ಸಿಗ್ತೈತಿ. ನನ್ನ ಲಕ್ಷ್ಮಿ ಆಸೆನೂ ಅದಾಗಿತ್ತು. ಮತ್ತ್ಯಾಕ್ ತಡ ಮಾಡ್ತೀರಿ? ನೀವು ಯಾವ ಅನುಕೂಲನೂ ಇಲ್ದಿರೋ ಆ ಸ್ಥಳ ಬಿಟ್ಟು ಎಲ್ಲ ಅನುಕೂಲತೆನೂ ಇರೋ ಸಮಾಜದ ಮುಖ್ಯವಾಹಿನಿ ಸೇರ್ಕೊಳ್ಳೋದಕ್ಕೆ ಸಿದ್ಧರಾದ್ರಲ್ಲ, ಅಷ್ಟು ಸಾಕು. ಬುದ್ಧಿ, ನಾವು ನೀವು ಹೇಳ್ದಂಗ ಅವಾಗ ಕೇಳಲಿಲ್ಲ. ಅದರಿಂದ ತುಂಬಾ ತ್ರಾಸು ಅನುಭವಿಸಿದ್ವಿ. ನಮ್ಮ ಜೀವನ ಹೆಂಗೋ ಕಳೆದೋದ್ ಬುದ್ಧಿ. ನಮ್ಮ ಪೀಳಿಗೆನೂ ಆ ತೊಂದರೆ ಅನುಭವಿಸೋದು ಬೇಡ. ಅದಕ್ಕೆ ತಾವು ಹೇಳ್ದಂಗ ನಾವು ಮುಖ್ಯವಾಹಿನಿ ಬರಾಕ ತಯಾರದೇವ್ ತಂದೆ. ಅದರಿಂದ ನಮ್ಮ ಪೀಳಿಗೆ ಒಳ್ಳೇದಾಕೈತಂದ್ರ ಯಾರು ಬ್ಯಾಡಂತಾರ? ಇನ್ನು ತಾವು ಏನು ಹೇಳ್ತಿರೋ ಹಂಗ ನಾವು ಕೇಳ್ತೀವಿ ಬುದ್ಧಿ. ತುಂಬಾ ಸಂತೋಷ. ಈಗಲಾದ್ರೂ ನಿಮ್ಗೆ ಸತ್ಯದ ಅರಿವಾಯ್ತಲ್ಲ, ಕಾಡಿನಲ್ಲಿರೋದು ಎಷ್ಟು ಕಷ್ಟ ಇರುತ್ತೆ. ಮತ್ತು ನಾವು ಮುಖ್ಯವಾಹಿನಿಗೆ ಬಂದ್ರೆ, ಸಮಾಜದ ಮುಖ್ಯವಾಹಿನಿಗೆ ನಾವು ಬಂದ್ರೆ ನಮಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಮಕ್ಕಳಿಗೂ ಕಲ್ಯಾಣ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅರಿವಾಯ್ತಲ್ಲ, ತುಂಬಾ ಸಂತೋಷ. ನೀವಿವತ್ತು ಏನೋ ಸ್ವ ಇಚ್ಛೆಯಿಂದ ಮುಂದೆ ಬಂದು ಉದ್ಯೋಗಾವಕಾಶಗಳನ್ನ ಹುಡುಕೊಂಡು ಮೂಲಭೂತ ಸೌಕರ್ಯಗಳಿಗಾಗಿ ನೀವು ಹೊರಗಡೆ ಬಂದು ಜೀವನ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಇದನ್ನ ಏನೋ ಸರ್ಕಾರ ತುಂಬ ಹೃದಯದಿಂದ ಸ್ವಾಗತಿಸುತ್ತೆ. ಮತ್ತು ನೀವು ತೆಗೆದುಕೊಂಡಂತ ಈ ಒಂದು ನಿರ್ಧಾರದಿಂದ ನಿಮ್ಮ ಕುಟುಂಬದ ಅಷ್ಟೇ ಅಲ್ಲದ ನಿಮ್ಮ ಮುಂದಿನ ಪೀಳಿಗೆಯ ಕಲ್ಯಾಣನೂ ಆಗುತ್ತೆ. ಈ ಒಂದು ನಿರ್ಧಾರಕ್ಕೆ ಕರ್ನಾಟಕ ಸರ್ಕಾರ, ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಸಂಪೂರ್ಣವಾಗಿ ನಿಮ್ಮ ಹಿಂದೆ ಇದೆ. ಮತ್ತೇನ್ಪಾ ಪ್ರಕಾಶ, ಹೋಟೆಲ್ ಹೆಂಗ್ ನಡ್ದೈತಿ? ಮಸ್ತ್ ನಡ್ದೈತಪ್ಪ. ಆ ಕಾಡ್ನ್ಯಾಗ ಕೆಲಸ ಇಲ್ದ ಒದ್ದಾಡ್ತಾ ಇದ್ದಾಗ ಒಂದ್ ಹೊತ್ತು ಕುಳಿಗೂ ಗೊತ್ತಿರ್ಲಿಲ್ಲ. ಆ ದೇವ್ರು ನಮ್ ಮೇಲೆ ಅದಾನ. ದೇವ್ರಂತೂ ಯಾವಾಗ್ಲೂ ಎಲ್ಲಾರ ಮೇಲೆ ಇದ್ದ ಇರ್ತಾನ. ಆದ್ರೀಗ ನನ್ನಂತ ನಿನ್ನಂತವ್ರ ಬಡತನ ದೂರ ಆಗಿದ್ದ ಅರಣ್ಯ ಇಲಾಖೆ ಹುಲಿ ಸಂರಕ್ಷಣಾ ವಿಭಾಗದ ಸರ್ಕಾರಿ ಸಹಾಯ ಹಸ್ತದಿಂದ. ಅದು ಕರೇನ ದೇವ, ನೀ ನನಗೆ ಹೇಳ್ದಿದ್ರ ಈ ವಿಷಯನ ಗೊತ್ತಾಗ್ತಿರ್ಲಿಲ್ಲ. ನಮ್ಮಂತ ಬಡಬಗ್ಗರಿಗೆ, ಏನು ವಿದ್ಯೆ ಕಲಿಯಲಾರ್ದವ್ರಿಗೆ ಸರ್ಕಾರದ ಈ ಯೋಜನೆ ಹೊರನ ಆಗೈತಿ. ನಮ್ಮ ಪಾಡು, ನಮ್ಮ ಹಿರಿಕರ ಪಾಡು ಆ ಕಾಡಿನ್ಯಾಗ ಕಷ್ಟನ ಸೋಸೈತಿ. ಇನ್ನು ಮುಂದಾದ್ರೂ ನಮ್ಮ ಮಕ್ಕಳು ಮರಿನಾದ್ರು ವಿದ್ಯಾಭ್ಯಾಸ ಕಲ್ತು ಚಂದಗೆ ಬಾಳೋದನ್ನ ನಾವು ನೋಡ್ಬೇಕು. ಸರ್ಕಾರ ಕೊಟ್ಟ ಸಹಾಯದಂದಾಗ ಗಾಡಿ ತಗೊಂಡೆ. ಪ್ರತಿದಿನ ಕೈ ತುಂಬ ರೊಕ್ಕ ಬರಾಕತೈತಿ. ಎಲ್ಲ ಅರ್ಥಕೊಂಡು ಬಾಳೋ ಬಂಗಾರದಂತ ಹೆಂಡ್ಸಿ ಕಾಳ, ಬೆಚ್ಚಗ ಮಲ್ಗಾಕ ಮನಿ ಆಗೈತಿ. ಇನ್ನೇನ ಬೇಕು ನಮ್ಮಂತ ಬಡವರಿಗೆ? ಇದೇ ಸ್ವರ್ಗ ಅಲ್ಲನ? ಇದಕ್ಕಿಂತ ಸ್ವರ್ಗ ಇನ್ನೇನು ಬೇಕು ನಮಗ? ನಮ್ಮ ಹಣೆ ಬರನ ಇಷ್ಟ ಅಂದ್ಕೊಂಡಿದ್ವಿ. ಆ ಹಣೆ ಬರನ ಅರಣ್ಯ ಇಲಾಖೆ ಸಾಹೇಬರು ಬದಲಿಸ್ಯಾರ. ನಾವು ಅವ್ರ ಮಾತು ಕೇಳಿದ್ದಕ್ಕ ನಮ್ಮ ಬಾಳು ಬಂಗಾರ ಆಗೈತಿ. ಈ ಹೋಟ್ಲು ಮಾಡ್ಕೊಂಡು ಮಕ್ಕಳು ಮರಿ ಜೊತೆ ಎಲ್ಲಾ ಮಂದಿ ಮಧ್ಯೆ ಸಮಾಜದ ಮುಖ್ಯವಾಹಿನಿ ಒಳಗ ಬದುಕ ಕಂಡಿವಿ. ಹಾ, ಬರ್ತೇನಪ್ಪ ನಾನು. ನಿನ್ನಿ ರೊಕ್ಕ ಬ್ಯಾಂಕಿಗೆ ಕಟ್ಟಬೇಕು. ಬ್ಯಾಂಕ್ ಅಂದ್ಕೊಳ್ಳೆ ನೆನಪಾತ್ ನೋಡ. ನಂದು ಕಟ್ಟೆ ಬಂದ್ಬಿಡ. ಯಾಕಂದ್ರ ನಾಳೆ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕ ಅನುಕೂಲ ಆಕೈತಿ. ಆತಪ್ಪ, ನಡಿ ನಡಿ. ನೋಡ್ರಪ್ಪ, ನಾಳೆ ಚಂದಗೆ ಅಭ್ಯಾಸ ಮಾಡಿ ದೊಡ್ಡ ಸೆಣೆ ಆಗ್ಬೇಕು, ದೊಡ್ಡ ಸಾಹೇಬ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು. ತಿಳಿತಾ?
ತಡ ಇಲ್ಲ ದೊಡ್ಡವ ಅಂದ್ ನೋಡ್ ನಮ್ಮ ಪವನ. ಬರೋ 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 ಹೌದ್ ಬರೋ ನೋಡ್ರಿ. ಬರೋ ಬರೋ ಬರೋ. ನಮ್ಗಲ್ಲಿ ತುಂಬಾ ಕಷ್ಟ ಆಗಿತ್ತು ಅಂದ್ರೆ ಅಲ್ಲಿ ರೋಡ್ ಇಲ್ಲಾಗಿತ್ತು, ಕರೆಂಟ್ ಇಲ್ಲಾಗಿತ್ತು, ಮತ್ತು ಮಳೆಗಾಲಕ್ಕಂತೂ ಯಾವುದೇ ಗಾಡಿನೇ ಹೋಗೋದಿಲ್ಲಾಗಿತ್ತು ರೀ. ಇವರಿಗೆಲ್ಲ ಹಾಸ್ಪಿಟ್ಲಿಗೆ ತಿಂಗಳಿಗೆ 1-2 ಸತ ಕರ್ಕೊಂಡು ಬರ್ಬೇಕು, ಕಷ್ಟ ಆಗ್ತಿತ್ತು. ಇಲ್ಲಿ ಹತ್ರ ಆಗಿದೆ ಹಾಸ್ಪಿಟ್ಲ್, ಮತ್ತು ನಮ್ಮ ಅಣ್ಣನ ಹುಡುಗರು ಇದ್ದಾರೆ, ಅಲ್ಲಿ ಶಾಲೆಗೆ ಹಾಕ್ತಿದ್ವಿ. ಇಲ್ಲಿ ಹತ್ರದಲ್ಲಿ ಶಾಲೆ ಇಲ್ಲಾಗಿತ್ತು, 5 ಕಿಲೋಮೀಟರ್ ದೂರ ಹೋಗಿತ್ತು ಶಾಲೆಗೆ. ಈ ಪಂಚಾಯತಿ ಎಲ್ಲ ಹತ್ರನೇ ಇದೆ ಇಲ್ಲಿ, ಮತ್ತು ದವಾಖಾನೆ ಹತ್ರ ಇದೆ ಎಲ್ಲ. ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ ಅದು. ಇಲ್ಲಿ ಬಂದ್ಮೇಲೆ ಒಳ್ಳೇದಾಗಿದೆ, ರೋಡ್ ಎಲ್ಲ ಇದೆ. ಅಲ್ಲಿ ಭಾಳ ದೂರ ಆಗ್ತಿತ್ತು, ಆನೆದು ಇದು ಎಲ್ಲ ಪ್ರಾಣಿಗೆಲ್ಲ ಭಾಳ ಕಾಟ ಇತ್ತು, ಅಡ್ಡಾಡ್ಲಿಕ್ಕೆಲ್ಲ. ದವಾಖಾನೆಗೆ ಹೋಗೋದು ಅಂದರೆ ಕಂಬಳಿ ಒಳಗೆ ಹಾಕಿ ಎತ್ಕೊಂಡು ಹೋಗ್ಬೇಕು, ಆ ಥರ ಇತ್ತು ರೋಡೆಲ್ಲ. ಮಳೆಗಾಲದಲ್ಲಂತೂ ಏನೂ ಸಂಪರ್ಕನೇ ಇಲ್ಲ, ಬೇಸಿಗೆಲ್ಲಾದರೂ ಅಷ್ಟೇ ನಡ್ಕೊಂಡು ಬರಬೇಕಾಗಿತ್ತು.